ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಂದೆ ಅವರೇನಾದ್ರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಒಂದು ಆಸೆ ಏನಿದೆ, ಅವರ ಪ್ರಯತ್ನಗಳೇನಿದೆ, ಆ ಪ್ರಯತ್ನದ ವಿಚಾರವಾಗಿ ಇನ್ನೂ ಕೂಡ ಹೈಕಮಾಂಡ್ನ ಮಾತುಕತೆ ಏನಿತ್ತು, ಆ ಒಪ್ಪಂದ ಏನಿತ್ತು ಅದು ಅಸ್ಪಷ್ಟ. ಹೀಗಾಗಿ ಹೈಕಮಾಂಡ್ ಅಂತ ಏನಾದ್ರು ಒಪ್ಪಂದ ಆಗಿದ್ರೆ ಹೇಳಿ, ಅದನ್ನ ಬಿಟ್ಟು ನಾವು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಥವಾ ಸಿದ್ದರಾಮಯ್ಯನವರನ್ನ ಬದಲು ಮಾಡೋದು ಇದಕ್ಕೆ ನಾವು ಒಪ್ಪಲ್ಲ ಅನ್ನುವಂಥ ರೀತಿಯಾಗಿ ಹಲವು ಶಾಸಕರುಗಳು ಸಚಿವರು ಮೇಲಿನ ಮೇಲೆ ಹೇಳ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನುವಂಥದ್ದು ವಿಚಾರ. ಹಾಗಾದ್ರೆ ಒಪ್ಪಂದ ಯಾವುದಾಗಿತ್ತು ಅಂತ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹೌದು ಲೋಕಸಭಾ ಚುನಾವಣೆ ಮುಗಿಯೋ ತನಕ ಕೆಪಿಸಿಸಿ ಅಧ್ಯಕ್ಷರ ಅವಧಿ ಇರುತ್ತೆ ಅನ್ನುವಂಥ ರೀತಿಯಾಗಿ ಹಿಂದೆ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದಂಥ ಮಾತು, ಆ ಸಂದರ್ಭದಲ್ಲಿ ಯಾವುದೊಂದು ಪ್ರೆಸ್ ನೋಟ್ ಏನಿತ್ತು ಅದು ಈಗ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣ, ಅದರಲ್ಲೂ ಮುಖ್ಯಮಂತ್ರಿ ಪರ ಇರುವಂತ ಬಣಕ್ಕೆ ಬಹಳ ಅನುಕೂಲ ತಂದಿಟ್ಟಿದೆ. ನೀವು ಯಾವುದೋ ಒಪ್ಪಂದ ಆಗಿದೆ ಮತ್ತೊಂದು ಅನ್ನುವಂಥದ್ದು ಇಟ್ಕೊಂಡು ಪವರ್ ಶೇರಿಂಗ್ ಅನ್ನೋದಲ್ಲ, ಇಲ್ಲಿ ಒಪ್ಪಂದ ಆಗಿತ್ತಲ್ಲ ಇದ್ರ ಪ್ರಕಾರವಾಗಿ ಯಾಕೆ ನಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ವಿಚಾರವನ್ನ ಇದೀಗ ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದು, ಅದರಲ್ಲೂ ಸಚಿವ ಕೆ ಎನ್ ರಾಜಣ್ಣ ಅವರಂತೂ ಜೇಬಲ್ಲೇ ಇಟ್ಕೊಂಡು ಆಡ್ತಿದ್ದಾರೆ. ಹಂಗಾರೆ ಇದೇನು ಅವತ್ತಾಗಿದ್ದ ಒಪ್ಪಂದ ಏನು, ಸೊ ಬದಲಾವಣೆ ಆಗ್ಬೇಕಲ್ಲ ಕೆಪಿಸಿಸಿ ಅಧ್ಯಕ್ಷರು ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಅಷ್ಟೇ ಅಲ್ಲ, ಹಲವು ಸಚಿವರುಗಳು ಕೂಡ ಇದಕ್ಕೆ ಧ್ವನಿಗೂಡಿಸ್ತಾ ಇರುವಂತಹ ರೀತಿಯಾಗಿ ಅವರ ನಡವಳಿಕೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಏನೇನ್ ಬೆಳವಣಿಗೆಗಳು ನಡೀತಾ ಇದೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಅದನ್ನ ಹೇಗೆ ಪ್ರಬಲವಾಗಿ ಮುನ್ನೆಲೆಗೆ ತರುವಂತ ಪ್ರಯತ್ನಗಳಾಗ್ತಾ ಇದೆ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. This is 18th May 2023. ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನ ಅವ್ರು ಗಮನಕ್ಕೆ ತಂದಿದೆ. ಅದು ಈ ಲೋಕಸಭೆನೋ ಅದು ಇನ್ನೊಂದು ಲೋಕಸಭೆಗ ಯಾವ್ದು ಅದು ಕ್ಲಾರಿಫೈ ಮಾಡಿ ಅಂತ ಹೇಳ್ಬೇಕು. ಈಗ ಓವರ್ ಆಗಿ 1 ವರ್ಷ ಆಗ್ತಾ ಬಂತಲ್ಲ, ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳ್ಬೇಕು. ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತಿದ್ದೀನಿ. ನಮ್ಮ ಹಕ್ಕುಗಳನ್ನ ಕೇಳ್ತೀವಿ, ಅದ್ರಲ್ಲಿ ಇರೋದು ಅಂತ ಹೇಳಲಿಕ್ಕಾಗಲ್ಲ. ಇದು ಹೈಕಮಾಂಡ್ ಎಲ್ಲಿ ಮಾಡಿರೋದು, ನಾವು ಹೈಕಮಾಂಡ್ ವೀಕೋ ಅಥವಾ ಸ್ಟ್ರಾಂಗೋ ಅನ್ನೋ ಒಂದು ಪ್ರಶ್ನೆನ ನಾವು ಹಾಕೊಳ್ಳೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಆಟ ಕಾಂಗ್ರೆಸ್ ಮನೆಯಲ್ಲಿ ಕೆಪಿಸಿಸಿ ಪಟ್ಟದ ಆಟ. ಶತಾಯಗತಾಯ ಅಧ್ಯಕ್ಷ ಗಾದಿಗಾಗಿ ಪಟ್ಟು ಹಿಡಿದಿರೋ ದಲಿತ ಸಚಿವರು ಇದೀಗ ಹೊಸದೊಂದು ಆಟವನ್ನೇ ಕಟ್ಟಿದ್ದಾರೆ. ಇದೀಗ ಶುರು ಮಾಡಿರೋ ಆಟ ಕಾಂಗ್ರೆಸ್ ಮನೆಯಲ್ಲಿ ಎಂಥವರಿಗೂ ಅಚ್ಚರಿಯಾಗಬೇಕು ಅಂಥದ್ದೊಂದು ಪ್ರತಿತಂತ್ರ ಹೂಡಿದ್ದಾರೆ. ಅದರಲ್ಲೂ ಸಚಿವ ಕೆ ಎನ್ ರಾಜಣ್ಣ ಡೆಲ್ಲಿ ಅಲ್ಲಿ ಇಲ್ಲಿ ಅಂತೆಲ್ಲ ಓಡಾಡ್ತಿದ್ದಾರೆ. ಒಂಚೂರು ಬಿಡುವು ಕೊಡದಷ್ಟು ಆಕ್ಟಿವ್ ಆಗಿದ್ದಾರೆ. ಸುಮ್ಮನೆ ಖಾಲಿ ಕೈಯಲ್ಲಿ ಓಡಾಡ್ತಿಲ್ಲ, ದಾಖಲೆ ಸಮೇತವೇ ಓಡಾಡ್ತಿದ್ದಾರೆ. ಆ ದಾಖಲೆ ಮೂಲಕವೇ ದಾಳ ಉರುಳಿಸಿದ್ದಾರೆ. ಆ ದಾಖಲೆ ಮತ್ತಿನ್ನೇನೂ ಅಲ್ಲ, ಸರ್ಕಾರ ರಚನೆಗೂ ಮುನ್ನ ಸ್ವತಃ ಹೈಕಮಾಂಡೇ ಹೊರಡಿಸಿರೋ ಪ್ರೆಸ್ ರಿಲೀಸ್. ಕೆಪಿಸಿಸಿ ಪಟ್ಟದಾಟದ ಎಕ್ಸ್ಕ್ಲೂಸಿವ್ ಇನ್ಸೈಡ್. ಹೈಕಮಾಂಡ್ ಆದೇಶವನ್ನೇ ಮುಂದಿಟ್ಟು ಪ್ರತಿತಂತ್ರ. ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಿರೋ ಕೆಎನ್ ರಾಜಣ್ಣ. ಹೌದು, ಕೆಪಿಸಿಸಿ ಪಟ್ಟದಾಟದಲ್ಲಿ ದಲಿತ ಸಚಿವರು ಇದೀಗ ಹೊಸದೊಂದು ಆಟ ಕಟ್ಟಿದ್ದಾರೆ. ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರದು, ವಿರೋಧಿ ಬಣನೂ ಆಕ್ರೋಶಗೊಳ್ಳಬಾರದು. ಅಂಥದ್ದೊಂದು ಬುದ್ಧಿವಂತಿಕೆಯ ಸಮರಕ್ಕೆ ಕೆಎನ್ ರಾಜಣ್ಣ ಅಖಾಡಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆಗೂ ಮುನ್ನ ಅಂದ್ರೆ 2023 ಮೇ 18ರಂದು ಎಐಸಿಸಿ ಮಾಧ್ಯಮ ಪ್ರಕಟಣೆಯೊಂದು ಹೊರಡಿಸಿತ್ತು. ಅದೇನಪ್ಪಾ ಅಂದ್ರೆ ಸಿಎಂ ಬದಲಾವಣೆ ವಿಚಾರ ಪ್ರಸ್ತಾಪ ಇರಲಿಲ್ಲ, ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪ್ರಸ್ತಾಪವಾಗಿತ್ತು. ಲೋಕಸಭಾ ಚುನಾವಣೆವರೆಗೂ ಮಾತ್ರ ಅಂತಾನೂ ಡೆಡ್ ಲೈನ್ ಇತ್ತು. ಆದ್ರೆ ಇದೀಗ ರಾಜಣ್ಣ ಒಂದು ಲೋಕಸಭಾ ಚುನಾವಣೆ ಮುಗಿತು, ಅದ್ಯಾವ ಚುನಾವಣೆ ಆಗಬೇಕು ಕ್ಲಾರಿಫೈ ಮಾಡಿ ಅಂತ ದಾಖಲೆ ಸಮೇತವೇ ಹೈಕಮಾಂಡ್ ಮುಂದೆ ದಾಳ ಉರುಳಿಸಿದ್ದಾರೆ. ದಿಸ್ ಇಸ್ 18th May 2023. ಅದು ಪ್ರೆಸ್ ಬ್ರೀಫಿಂಗ್ ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅವರು ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳುವಂಥದ್ದು, ಅವ್ರು ಪ್ರೆಸ್ ರಿಲೀಸ್ ಮಾಡಿದಾರಲ್ಲ, ಲೋಕಸಭಾ ಎಲೆಕ್ಷನ್ ಆಗುತ್ತಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಅಲ್ಲ, ಅದು ಇದೆ, ಇನ್ನು ಎಲ್ಲ ಬೇರೆ ಬೇರೆ ಎಲ್ಲ ಬರ್ದಿದ್ದಾರೆ. ಅದು ಒಂದು ನೀವು ಹೇಳಿದ್ದು ಒಂದು ಅಂಶ ಅದ್ರ ಇದೆ. ಅದು ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗ ಯಾವುದು ಅದು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಹೇಳ್ಬಂದು. ಮತ್ತೆ ಮಾಧ್ಯಮ ಪ್ರಕಟಣೆಯನ್ನೇ ಉಲ್ಲೇಖಿಸಿದ ಕೆಎನ್ ರಾಜಣ್ಣ, ಲೋಕಸಭೆ ಚುನಾವಣೆ ಆಗಿ 1 ವರ್ಷ ಆಗ್ತಾ ಬಂತು, ಓವರ್ ಆಗಿ ಕೆಪಿಸಿಸಿ ಪಟ್ಟದಲ್ಲಿದ್ದಾರೆ, ಈ ಬಗ್ಗೆ ಹೈಕಮಾಂಡ್ ಕ್ಲಾರಿಫೈ ಮಾಡ್ಲಿ ಅಂದ್ರು.
ಅಲ್ಲಿ ಹಿ ವಿಲ್ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಲೋಕಸಭಾ ಎಲೆಕ್ಷನ್ಸ್ ಆರ್ ಓವರ್ ಅಂತ ಇದೆ. ಈಗ ಓವರ್ ಆಗಿ 1 ವರ್ಷ ಆಗ್ತಾ ಬಂತಲ್ಲ, ಅದಕ್ಕೆ ನನಗೆ ಅನುಮಾನ ಬಂತು ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟ್ ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳ್ಬೋದು. ಒನ್ ಮ್ಯಾನ್ ಒನ್ ಪೋಸ್ಟ್ ಒಪ್ತೀನಿ ಎಂದ ರಾಜಣ್ಣ. ಇದಿಷ್ಟೇ ಅಲ್ಲ, ಸಚಿವ ಕೆಎನ್ ರಾಜಣ್ಣ ಪದೇ ಪದೇ ಒನ್ ಮ್ಯಾನ್ ಒನ್ ಪೋಸ್ಟ್ ಪ್ರಸ್ತಾಪ ಮಾಡ್ತಿದ್ದಾರೆ. ಅದಕ್ಕಾಗಿ ನಾನು ಸಚಿವ ಸ್ಥಾನ ಬೇಕಾದ್ರೂ ತ್ಯಾಗ ಮಾಡ್ತೀನಿ ಅನ್ನೋ ಮೂಲಕ ಕೆಪಿಸಿಸಿ ಸ್ಥಾನಕ್ಕೆ ದಾಳ ಉರುಳಿಸಿದ್ರು. ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗಬೇಕು, ಮಂತ್ರಿಗಿರಿ ಬೇಡಪ್ಪ ನನಗೆ ಬೇಕಾದ್ರೆ ಬಿಟ್ಟೆ. ಇನ್ನು ಬೆಳಗಾವಿ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಮಾತನಾಡಿ, ನಮ್ಮ ಹಕ್ಕು ನಾವು ಕೇಳ್ತೀವಿ, ಹೈಕಮಾಂಡ್ ಮುಂದೆ ಕೇಳೋಕೆ ಸ್ವತಂತ್ರ ಇದ್ದೀವಿ ಅಂದ್ರು. ನಮ್ಮ ಹಕ್ಕುಗಳನ್ನ ಕೇಳ್ತೀವಿ, ಅದರಲ್ಲಿ ಇರೋದಂತ ಹೇಳಲಿಕ್ಕೆ ಆಗೋಲ್ಲ. ನಮ್ಮ ಅಭಿಪ್ರಾಯ ನಮ್ಗೆ ಹೇಳಿಕ್ಕೆ ಸ್ವತಂತ್ರ ಇದ್ದೀವಿ, ಅದನ್ನ ಹೈಕಮಾಂಡ್ ಒಂದು ಹೇಳಿದೀವಿ ಅಷ್ಟೇ. ಕೆಪಿಸಿಸಿ ಪಟ್ಟದ ಬಗ್ಗೆ ಪವರ್ ಶೇರಿಂಗ್ ಉಲ್ಲೇಖಿಸಿದ ರಾಜಣ್ಣ, ನನ್ನ ಬಳಿ ದಾಖಲೆನೇ ಇದೆ, ತೆಗೆದು ತೋರಿಸ್ಲಾ ಅನ್ನೋ ಮೂಲಕ ಪರೋಕ್ಷವಾಗಿ ಕೆಪಿಸಿಸಿ ಪಟ್ಟದಿಂದ ಡಿಸಿಎಂ ಡಿಕೆ ಇಳಿಲಿ ಅಂತ ಹೇಳಿದ್ದಾರೆ. ಮಾತಾಡುವಾಗ ಅವ್ರು ಆಗಿದೆ ಅಂತ ಹೇಳ್ಬೋದು, ಕೆಲವು ಜನ ಆಗಿಲ್ಲ ಅಂತ ಹೇಳ್ಬೋದು. ಯಾವ ಆಧಾರದ ಮೇಲೆ ಹೇಳ್ತಾರೆ? ನಾನು ಅವರೇ ಇಶ್ಯೂ ಮಾಡಿರೋದು 18 ಮೇ 2023 ಅವರೇ ಸಹಿ ಹಾಕಿ AICCನವರೇ ಇಶ್ಯೂ ಮಾಡಿರೋದು ಪತ್ರ ಇಲ್ಲಿದೆ. ನಾವು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇರೋದನ್ನ ನಂಬೇಕಾ, ಸುಮ್ಮನೆ ನಾವು ಮಾತಾಡಿದ್ ನಂಬೇಕಾ ಹೇಳ? ಇದು ಹೈಕಮಾಂಡ್ ಅಲ್ಲಿ ಮಾಡಿರೋದು ಅವರೇ. ದೇ ಆರ್ ಬೌಂಡ್ ಟು ಅಕ್ಸೆಪ್ಟ್ ದೇರ್ ಓನ್ ಸ್ಟೇಟ್ಮೆಂಟ್. ಅವರು ನಂದಲ್ಲ ಹೇಳ್ತಾ ಇರೋದು, ಅವರೇ ರೈಟಿಂಗ್ ಅಲ್ಲಿ ಕೊಟ್ಟು. ಬೇಕಾದ್ರೆ ಜೆರಾಕ್ಸ್ ಕೊಡ್ತೀನಿ ನಿಮ್ಗೆ ಈಗ್ಲೇನೆ. ಇನ್ನು ನಾನು ಹೇಳಿರೋದನ್ನ ಸರಿ ಇಲ್ಲ ಅಂತ ಹೈಕಮಾಂಡ್ ಹೇಳಿಲ್ಲ ಅನ್ನೋ ಮೂಲಕ ನನ್ನ ಬೆಂಬಲಕ್ಕೆ ಹೈಕಮಾಂಡ್ ಇದೆ ಅಂತ ರಾಜಣ್ಣ ವಿರೋಧಿ ಬಣಕ್ಕೆ ಸಂದೇಶ ರವಾನೆ ಮಾಡೋ ಕೆಲಸ ಮಾಡಿದ್ರು. ಅವರು ಸಮಾಧಾನವಾಗಿ ಕೇಳಿದ್ರು, ಯಾವುದೇ ನಾನು ಹೇಳಿದ್ದನ್ನ ಅವರು ಸರಿ ಇಲ್ಲ ಅಂತ ಹೇಳಲಿಲ್ಲ. ಹಾಗಂತ ಕ್ಷಣಕ್ಕೆ ನಾನು ಇನ್ಫರೆನ್ಸ್ ಏನ್ ಡ್ರಾ ಮಾಡಿದ್ದೀನಿ, ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಆಲ್ ಮೈ ಸಜೆಷನ್ಸ್ ಅಂತ. ತೀರ್ಮಾನ ಮಾಡೋದು, ಅದ್ರ ಮೇಲೆ ಆಕ್ಟ್ ಮಾಡೋದು ಅದೆಲ್ಲ ಅವ್ರಿಗೆ ಬಿಟ್ಟು. ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡೀತಿದ್ರು ಡಿಸಿಎಂ ಡಿಕೆಶಿ ಮಾತ್ರ ಮಾತನಾಡಿರೋದು ಹೀಗೆ. ಸರ್, ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಮಾತನಾಡಿ, ಬದಲಾವಣೆ ವಿಚಾರವಾಗಿ ಮಾತನಾಡೋದು ಸರಿಯಲ್ಲ ಅಂದ್ರು. ನಮ್ಮ ರಾಜ್ಯದವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ, ಅವರು ಹೇಳೋದ್ಮೇಲೂ ಕೂಡ ನಾವು ಮಾತನಾಡೋದು ಸರಿನಾ ಅನ್ನೋ ಇದನ್ನ ನಾವು ವಿವೇಚನೆ ನಮಗಿರ್ಬೇಕೇ ಹೊರತು ಇದರ ಪ್ರಕಾರ ನಾವು ಹೈಕಮಾಂಡ್ ವೀಕೋ ಅಥವಾ ಸ್ಟ್ರಾಂಗೋ ಅನ್ನೋ ಒಂದು ಪ್ರಶ್ನೆನ ನಾವು ಹಾಕೊಳ್ಳೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯ ಆಪ್ತರ ಸ್ಟ್ರಾಟಜಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ಮೂಲಗಳ ಮಾಹಿತಿ ಪ್ರಕಾರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಂದಿ ದೆಹಲಿ ದಂಡಯಾತ್ರೆ ಮಾಡಲಿದ್ದಾರಂತೆ. ಮತ್ತೆ 5ಕ್ಕೂ ಹೆಚ್ಚು ದಲಿತ ಸಚಿವರು ದೆಹಲಿ ಪ್ರವಾಸ ಮಾಡೋ ಸಾಧ್ಯತೆ ಇದೆಯಂತೆ. ತಮ್ಮ ತಮ್ಮ ಅಭಿಪ್ರಾಯ ತಿಳಿಸಿ ಮಾಧ್ಯಮ ಪ್ರಕಟಣೆಯನ್ನೇ ಮುಂದಿಟ್ಟು ಮನವರಿಕೆ ಮಾಡಲಿದ್ದಾರಂತೆ. ಅದೇನೇ ಹೇಳಿ, ಕೆಪಿಸಿಸಿ ಪಟ್ಟದಾಟದಲ್ಲಿ ದಲಿತ ನಾಯಕರ ಬುದ್ಧಿವಂತಿಕೆಯ ಹಾದಿ ಯಾವ ರೀತಿ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.